ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಅರ್ಚಕರು ಹೇಳ್ತಾ ಇರ್ತಾರೆ, ನಿಮ್ಮ ಸೊಸೆ ಹೇಳಿದ್ನೆಲ್ಲ ಗ್ರಹಿಸಿದ್ದಾರೆ, ತುಂಬ ಚೆನ್ನಾಗಿ ಪೂಜೆನ ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಸಂಗೀತನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಅವಾಗ ಭೂಮಿ ಎಲ್ಲನೂ ಸಹ ಕೊಟ್ಟು ಬಾಗ್ನೆ ಎಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೋತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ, ಅಜಿತಾ ನೀನು ಹೋಗು ಒಟ್ಟಿಗೆ ಆಶೀರ್ವಾದ ತಗೋ ಅಂತ ಅಂದಾಗ ಇಬ್ಬರು ಆಶೀರ್ವಾದ ತಗೋತಿರ್ಬೇಕಾದ್ರೆ ಶೀಘ್ರಮೇವ ಸಂತಾನ ಪ್ರಾಪ್ಸಿರುತ್ತೋ ಅಂತ ಆಶೀರ್ವಾದ ಮಾಡಿದಾಗ ಅವರಿಬ್ಬರಿಗೂ ಶಾಕ್ ಆಗ್ತಾ ಇರುತ್ತೆ, ಇದೇನಿದು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ. ಆದರೆ ಶ್ರವಣ್ಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಸರಿ ಅಂತ ಅಂದ್ಬಿಟ್ಟು ಹಾಗೆ ಅಂದ್ಕೊಂಡು ಒಳೊಳಗೆ ನಗಾಡ್ಕೊಂಡು ಅಜಿತ್ ಸುಮ್ಮನಾಗ್ಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸಾಕ್ಷಿ ರೆಡಿ ಆಗೋಕ್ಕೆ ಅಂತ ಹೋಗಿರ್ತಾಳೆ. ರೆಡಿಯಾಗಿ ಬಂದ ತಕ್ಷಣ ಸತ್ಯಣ್ಣನ ಬಂದು ನಿಂತ್ಕೋತಾಳೆ. ಅವಳನ್ನ ನೋಡಿ ಸತ್ಯಣ್ಣ ಪೂರ್ತಿಯಾಗಿ ಕಳೆದೋಗ್ಬಿಡ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಾಕ್ಷಿ ಸತ್ಯವ್ರೆ ಅಂತ ಕೂಗ್ತಾ ಇರ್ತಾಳೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ, ಏನಿಲ್ಲ, ಸಾಕ್ಷಾತ್ ದೇವಿ ಥರನೇ ನೀವು ಕಾಣ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಈ ಸ್ಯಾರಿಲಿ ಅಂತ ಅಂದ್ಬಿಟ್ಟು ಬನ್ನಿ ಪೂಜೆ ಮಾಡೋಣ ಅಂತ ಅಂದಾಗ, ಏನು ಪೂಜೆನ ಅಂದಾಗ, ಹೌದು ವರಮಹಾಲಕ್ಷ್ಮಿ ಹಬ್ಬನ ಇಲ್ಲೇ ಮಾಡೋಣ ಅಂತ ಅಂದಾಗ ಅವ್ರ ಮನೇಲಿ ಆಲ್ರೆಡಿ ಎಲ್ಲನೂ ರೆಡಿ ಮಾಡಿ ಸತ್ಯಣ್ಣ ಇಟ್ಟಿರ್ತಾನೆ. ಏನು ಸತ್ಯವ್ರೆ ನಮ್ಮ ಮನೇಲಿ ಈ ಥರ ಎಲ್ಲ ರೆಡಿ ಮಾಡಿದ್ದೀರಾ ಅಂತ ಅಂದಾಗ, ನೀವು ಬೇರೆ ಒಬ್ಬಂಟಿಯವರಲ್ವಾ, ಮಾಡೋಕ್ಕೆಲ್ಲ ಆಗಲ್ವಲ್ಲ, ಅದಕ್ಕೆ ನಾನು ಎಲ್ಲನೂ ತಂದುಬಿಟ್ಟು ನಾನೇ ಮಾಡಿದ್ದೀನಿ, ಬನ್ನಿ ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ನಾನು ಹಿಂದಿನ ಸತಿ ಮನೆಗೆ ಬಂದಲ್ಲ, ಎಲ್ಲೂ ಸಹ ದೇವ್ರ ಮನೆ ಕಾಣಲಿಲ್ಲ, ಅದಕ್ಕೆ ಈಗ ಲಕ್ಷ್ಮಿ ಫೋಟೋ ಸಮೇತ ನಾನು ಬಂದಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ, ನೀವು ಪೂಜೆ ಮಾಡಿ ಅಂತ ಅಂದಾಗ, ನಾನು ಪೂಜೆ ಮಾಡಬೇಕಂತ ಅಂತ ಇರ್ತಾಳೆ. ಯಾಕೆ ನಿಮಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಭ್ಯಾಸ ಇಲ್ವಾ ಅಂತಂದಾಗ, ಹಾಗೇನಿಲ್ಲ, ಅರ್ಜೆಂಟಲ್ಲಿ ಶಿಫ್ಟ್ ಆದ್ನಲ್ಲ, ದೇವ್ರ ಫೋಟೋ ತರಲಿಲ್ಲ ಅಷ್ಟೇ, ಇವಾಗ ನೀವು ತಂದಿರೋ ಫೋಟೋದಲ್ಲೇ ಡೈಲಿ ನಾನು ದೀಪ ಹಚ್ಚುತ್ತೀನಿ ಅಂತ ಅಂದಾಗ, ಸರಿ ಆಯಿತು ಹೂ ತೊಗೊಳ್ಳಿ ಹಾಕಿ ಅಂತ ಅಂದಾಗ ಹೂನ ದೇವರಿಗೆ ಹಾಕಿ ಇಬ್ಬರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದರೆ ಸಾಕ್ಷಿ ಮಾತ್ರ ಗುರಾಯಿಸ್ಕೊಂಡು ಸತ್ಯನನ್ನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಒಂದು ಫ್ಲವರ್ನ ಕಿತ್ಕೊಂಡು ಭೂಮಿಗೆ ಕೊಡ್ತಾನೆ. ಭೂಮಿ ನನಗ ಅಂತ ಅಂದಾಗ, ನಿನಗಲ್ಲ, ಅಲ್ಲಿ ಒಳಗಡೆ ತರ ಕೇಳಿದ್ರಲ್ಲ ಅವರಿಗೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನನಗೆ ಕೊಟ್ಟಿದ್ದೀರಾ ಅಂತ ನಾನು ಅನ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜಿತ್, ಯಾವಾಗಲೂ ನೀನು ಹಂಗೆ ತಾನೇ ಅನ್ಕೊಳ್ಳೋದು, ನಿನಗೆ ಕೊಡ್ಲಿ ತಗೊಬ್ಬ ಒಳಗಡೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಭೂಮಿ ಹೂ ತಗೊಂಡು ರೋಡ್ನ ಕ್ರಾಸ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಡನ್ನಾಗಿ ಕಾರ್ ಬಂದೇ ಬಿಡುತ್ತೆ. ಇನ್ನೇನು ಡ್ಯಾಶ್ ಹೊಡಿಬೇಕು ಅಷ್ಟೊತ್ತಿಗೆ ಅಜಿತ್ ಭೂಮಿನ ಎಳ್ಕೊಬಿಡ್ತಾನೆ. ಅವಾಗ ತುಂಬ ಕೋಪ ಮಾಡ್ಕೊಂಡು ಭೂಮಿ ಹೇಳ್ತಾ ಇರ್ತಾಳೆ, ಅಲ್ಲ ರೋಡಲ್ಲಿ ಕಾರ್ ಓಡಿಸ್ತಾ ಇದ್ದೀರಾ ಅಥವಾ ಏರೋಪ್ಲೇನ್ ಓಡಿಸ್ತಿದ್ದೀರಾ, ನಿಮಗೆ ಕಾಣಲ್ವಾ ಅಂತ ಬೈತಾ ಇರಬೇಕಾದ್ರೆ ಕಾರಿಂದ ಊರ್ಮಿಳಾ ಇಳಿತಾ ಇರ್ತಾಳೆ. ಈ ಕಡೆ ಕೋಪ ಮಾಡ್ಕೊಂಡು ಬಂದು ಊರ್ಮಿಳಾ ಹೇಳ್ತಾ ಇರ್ತಾಳೆ, ಭೂಮಿ ಹತ್ರ ಬಂದ್ಬಿಟ್ಟು ಬಸ್ಸಲ್ಲಿ ಹೋಗೋಕ್ಕೆ ದುಡ್ಡಿಲ್ದಲೆ ನಡ್ಕೊಂಡು ಹೋಗ್ತಿರೋ ನಿನಗೆ ಈ ಊರ್ಮಿಳಾ ದಿವಾನ್ ಬಗ್ಗೆ ಮಾತಾಡ್ತೀಯ, ಕಾರ್ ಹೇಗೆ ಹೊಡಿಬೇಕು ಅಂತ ನನಗೆ ಹೇಳ್ಕೊಡ್ತೀಯ ನೀನು ಅಂತ ಬೈತಾ ಇರ್ತಾಳೆ. ಜಾಸ್ತಿನ ನಾಲ್ಗಿನ ಹರಿ ಬಿಡಬೇಡ ಆಯಿತಾ, ನಿಮ್ಮಂಥರ ಓಡಾಡೋಕ್ಕೆ ಅಂತಲೇ ಫುಟ್ಪಾತ್ ಮಾಡಿಸಿರೋದು, ಅಲ್ಲಿ ಓಡಾಡು, ಅದು ಬಿಟ್ಬಿಟ್ಟು ಈ ಊರ್ಮಿಳಾ ಕಾರ್ಗೆ ಏನಾದರೂ ಅಡ್ಡ ಬಂದರೆ ನಿನ್ನ ಶಿವನ ಪಾದಕ್ಕೆ ಸೇರಿಸ್ಬಿಟ್ಟು ಮೇಲ್ಗಡೆ ಹೋಗ್ತೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಅವಳು ಮಾತಾಡೋದನ್ನೆಲ್ಲನೂ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ, ಹಂಗೆ ಆ ಸಂಬಂಧದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅದು ನೀವೇ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ರೋಡಲ್ಲಿ ಓಡಾಡೋರೆಲ್ಲ ಗತಿಗೆಟ್ಟರು ಅಂತ ಅಂದ್ಕೊಂಡಿರೋ ನಿಮ್ಮಂಥ ಮತಿಗೆಟ್ಟರು ಮಾತ್ರ ಅಂದ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಇರ್ತಾನೆ. ಸರಿಯಾಗಿ ಮಾತಾಡೋದನ್ನ ಮೊದಲು ಕಲ್ತ್ಕೊಳ್ಳಿ, ಇಲ್ಲ ಅಂತಂದರೆ ಬುದ್ಧಿ ಕಲಿಸೋಕ್ಕೆ ನಿಮ್ಮ ಮನೇಲಿ ಯಾರಾದರೂ ಬಂದೇ ಬರ್ತಾರೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾಳೆ, ನಾನೇ ಕಲಿಸ್ತಿದ್ದೆ, ನಾನು ವೃತದಲ್ಲಿದ್ದೀನಿ, ಇಲ್ಲ ಅಂತಂದರೆ ನಾನು ಪೂಜೆ ಮಾಡೋ ಸ್ಟೈಲೇ ಬೇರೆ ಇರ್ತಿತ್ತು ಅಂತ ಅಂದಾಗ ಕೋಪ ಮಾಡ್ಕೊಂಡು ಊರ್ಮಿಳಾ ಅವರಿಬ್ಬರನ್ನು ಗುರಾಯಿಸ್ತಾ ಇರ್ತಾಳೆ. ಹಾಗೆ ಊರ್ಮಿಳಾ ಕೋಪ ಮಾಡ್ಕೊಂಡು ಅಂತ ಕೈ ತೋರಿಸಿ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಕಟ್ಕೊಂಡಿರೋ ಗಂಡನಾಗಿ ನಾನೇ ಒಂದಿನ ವಾಯ್ಸ್ ರೈಸ್ ಮಾಡಿ ಮಾತಾಡಿಲ್ಲ, ಕಟ್ಕೊಂಡಿರೋ ಗಂಡ ಇಲ್ಲೇ ನಿಂತಿದ್ದಾನೆ, ಅಂಥದ್ರಲ್ಲಿ ನನ್ನ ಮುಂದೆ ನನ್ನ ಹೆಂಡ್ತಿಗೆ ಈ ಥರ ರೈಸ್ ಮಾತಾಡ್ತೀಯ ಅಂತ ಬೈತಾ ಇರ್ತಾನೆ. ನೀನು ಇದೇ ರೀತಿ ದಿಮಾಕ್ ಮಾತಾಡ್ತಿದ್ರೆ ನಾನೊಂದು ಕಲ್ತಾಂಡು ಎತ್ತಾಕ್ಬಿಡ್ತೀನಿ ನಿನ್ನ ಕಾರಿಗೆ ಅಂತ ಅಜಿತ್ ಹೇಳ್ಬಿಟ್ಟು ಕಾರ್ ಫೋಟೋನ ತೆಕ್ಕೋತಾ ಇರ್ತೀನಿ. ನೀನು ಯಾಕೋ ನನ್ನ ಫೋಟೋನ ತೆಗೋತಾ ಇದೆಯಾ ಅಂತ ಅನ್ಬೇಕಾದ್ರೆ, ಈ 30 ಮೀಟ್ರ್ ಇರೋ ರೋಡಲ್ಲಿ ನೀನು 60 ಮೀಟ್ರ್ ಫಾಸ್ಟಾಗಿ ನೀನು ಹೊಡಿತಾ ಇದೆಯಲ್ಲ, ಅದಕ್ಕೆ ನಮ್ಮ ಟ್ರಾಫಿಕ್ ಫೋಲ್ಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವಾಗ ನಿನ್ನ ಕಾರ್ ಸೀಸ್ ಆದಮೇಲೆ ದೇವ್ರು ಕೊಟ್ಟಿರೋ ಕಾಲಲ್ಲಿ ಅದು ಹೆಂಗೆ ನಡೀತೀಯ ಅಂತ ನಾವು ನೋಡ್ತೀವಿ, ಅವಾಗ ನಿನಗೆ ಗೊತ್ತಾಗುತ್ತೆ ಕಾಲಿನ ಬೆಲೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅದೆಲ್ಲ ಬೇಡ ಬಿಡಿ ಸಾಹೇಬ್ರೆ, ಉಗ್ರಲ್ಲಿ ಹೋಗೋದನ್ನು ನಾವು ಕೊಡ್ಲಿ ತಾಂಡು ಯಾಕೆ ಇದು ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಇವ್ರನ್ನ ಮಟ್ಟ ಹಾಕೋಕ್ಕೆ ಯಾರಾದರೂ ಮನೆಗೆ ಬಂದೇ ಬರ್ತಾರೆ, ಅದರಲ್ಲಿ ಈ ಸೋಮವಾರನೇ ಒಳ್ಳೆ ಮುಹೂರ್ತ ಇದೆ, ಯಾರಾದರೂ ಸಹ ಒಳ್ಳೆಯವರು ಬಂದು ಇವ್ರನ್ನ ಮಟ್ಟಕ್ಕೆ ಹಾಕಿ ಹಾಕ್ತಾರೆ ಅಂತ ಕೋಪ ಮಾಡ್ಕೊಂಡು ಭೂಮಿ ಹೇಳ್ತಾ ಇರ್ತಾಳೆ. ಮನೆಗೆ ಆದಷ್ಟು ಬೇಗ ಮಟ್ಟ ಆಗೋಕ್ಕೆ ಬಂದೇ ಬರ್ತಾರೆ. ನೋಡೋಕೊಳ್ಳೆ ತಮ್ಮನ್ನ ತಂಗಿ ಥರ ಮಿಲ್ಕ್ ಬ್ಯೂಟಿ ಥರ ಇದ್ದಾರೆ, ಆದರೆ ಮನಸ್ಸೆಲ್ಲ ನೋಡಿ ಯಾವ ಥರ ಇದೆ, ನೀರಿರಲು ಜೊತೆಯಾಗಿನ ರೀತಿ ಇರಬೇಕು, ಅದನ್ನು ಬಿಟ್ಟು ಇವ್ರು ನೋಡಿ ಯಾವ ಥರ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ.
ಮತ್ತೆ ಕೋಪ ಮಾಡ್ಕೊಂಡು ಭೂಮಿ ಹೇಳ್ತಾ ಇರ್ತಾಳೆ, ಅಯ್ಯೋ ಭಗವಂತ, ಇವರು ಸೇರಾದರೆ ಅವರು ಸವಾಲಾಗಿರಬೇಕು, ಆ ರೀತಿ ಯಾರನ್ನಾದ್ರೂ ಸಹ ಸೋಮವಾರ ಇವ್ರ ಲೈಫಲ್ಲಿ ಎಂಟ್ರಿ ಬರೋ ಹಂಗೆ ಮಾಡಪ್ಪ ಅಂತ ಹೇಳ್ತಾ ಇರ್ತಾಳೆ. ಈಗ ಅಜಿತ್ ಹೇಳ್ತಾ ಇರ್ತಾನೆ, ಬಾ ನಾವು ದೇವ್ರ ಹತ್ರ ಸ್ಟ್ರಾಂಗಾಗಿ ಕೇಳ್ಕೊಳ್ಳೋಣ, ಅವಾಗ ಇವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಭೂಮಿನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಊರ್ಮಿಳೆ ಮಾತ್ರ ಕೋಪ ಮಾಡ್ಕೊಂಡು ಅವ್ರನ್ನ ಗುರಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಸಹ ಮನೆ ದೇವ್ರ ಪೂಜೆಗೆ ಅಂತ ಬರ್ತಾ ಇರ್ತಾರೆ. ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ, ಅಲ್ಲ ಇಷ್ಟೊಂಥರ ರಶ್ ಇದೆಯಲ್ಲ, ನಾವು ಯಾವಾಗ ಪೂಜೆ ಮಾಡೋಕ್ಕಾಗೋದು, ತುಂಬ ರಶ್ ಇದೆ ಈ ಸಲ ಅಂತ ಅಂದಾಗ ಸಂಗೀತ ಹೇಳ್ತಾ ಇರ್ತಾಳೆ, ಅಮ್ಮ ಹಬ್ಬ ಅಲ್ವಮ್ಮ, ಅದಕ್ಕೋಸ್ಕರ ರಶ್ ಇದೆ, ಒಂದು ಕೆಲಸ ಮಾಡೋ ಭೂಮಿ, ನೀನೇ ತಾನೇ ಅಮ್ಮನವ್ರಿಗೆ ಮಡ್ಲಕ್ಕಿನ ಅರ್ಪಿಸ್ಬೇಕಾಗಿದ್ದು, ನೀನೇ ಕ್ಯೂನಲ್ಲಿ ನಿಂತ್ಕೊ ಅಂತ ಹೇಳಿದಾಗ ಆ ಕಡೆ ಅಪೇಕ್ಷೆನೂ ಮತ್ತು ಮನಸ್ವಿನಿ ಹೇಳ್ತಾ ಇರ್ತಾರೆ, ಭೂಮಿ ಜೊತೆ ನಾವು ಸಹ ಹೋಗಿ ಕ್ಯೂನಲ್ಲಿ ನಿಂತ್ಕೋತೀವಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ, ನನಗಿಲ್ಲಿ ಕುತ್ಕೊಂಡು ನಾನು ನಿಂತ್ಕೊಂಡು ಬರಲ್ಲ, ನಾನು ಇಲ್ಲೇ ಕುತ್ಕೊಬಿಡ್ತೀನಿ ಶ್ರವಣ್, ನನ್ನ ಕೈಲಾಗಲ್ಲ ಅಂದಾಗ ಸರಿ ಬಾರಮ್ಮ ಇಲ್ಲಿ ಎಲ್ಲರೂ ಕೂರಿಸ್ತೀನಿ ಅಂತ ಶ್ರವಣ್ ಹೇಳ್ತಾ ಇರಬೇಕಾದ್ರೆ ರಮಣ್ ಹೇಳ್ತಾ ಇರ್ತಾರೆ, ಅತ್ತೆ ನಾವು ಬರ್ದಿದ್ರು ಆಗ್ತಿತ್ತು ಅಲ್ವಾ, ಇವರೇ ಬಂದು ಮಾಡ್ಕೊಂಡು ಹೋಗ್ತಿದ್ರು ಅಂತ ಅಂದಾಗ ಅದು ಹೇಗಾಗುತ್ತೆ, ತಾಯಿಗೆ ಮಡ್ಲಕ್ಕೆ ಅರ್ಪಿಸ್ತೀವಿ ಅಂತ ಹೇಳಿದ್ದೀವಿ, ನಾವು ಈ ಹುಡುಗಿನ ಸಂಗೀತನ ಜೊತೆ ಕಳ್ಸೋಕ್ಕಾಗಲ್ಲ, ಅಲ್ದಲೆ ಅದನ್ನೆಲ್ಲ ನಾನು ಕಣ್ಣಾರೆ ನೋಡಬೇಕು, ಅವಾಗ ನನಗೆ ಸಮಾಧಾನ ಆಗೋದು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸಂಗೀತ, ಸರಿ ಅಮ್ಮ ಬರಬೇಡಿ, ನೀವು ಇಲ್ಲೇ ರೆಸ್ಟ್ ಮಾಡಿ, ನಾವು ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇರಬೇಕಾದ್ರೆ ಹಣ್ಣಿನ ತಟ್ಟೆನ ಈ ಕಡೆ ಅಪ್ಪು ಕೈಲಿ ಕೊಟ್ಟು, ಬಾ ಹೋಗೋಣ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ಅಂತ ಕರಿತಾ ಇರ್ತಾಳೆ. ಸರಿ ಅಮ್ಮ ನೀವು ಮುಂದೆ ಹೋಗಿ, ನಾನು ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ನೋಡು ಅಪ್ಪು, ಈ ಸಲ ಮಿಸ್ ಮಾಡಬಾರ್ದು, ಹೇಗಾದರೂ ಮಾಡಿ ಅವಳ ಕೈಯಲ್ಲಿರೋ ತಟ್ಟೆನ ಕೆಳಗಡೆ ಬೀಳಿಸ್ಬೇಕು, ಆ ಮಡ್ಲಕ್ಕೆ ಕೆಳಗಡೆ ಬೀಳಿಸ್ಬೇಕು, ಆ ರೀತಿ ನಾವು ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನಾವು ಅದಕ್ಕೆ ತಾನೇ ಬಂದಿರೋದು, ಸರಿ ಇಬ್ಬರು ಹುಷಾರಾಗಿ ಹ್ಯಾಂಡಲ್ ಮಾಡೋಣ, ಅಜಿತ್ಗೇನಾದರೂ ಗೊತ್ತಾದರೆ ಗೊತ್ತಲ್ವಾ ಅಂತ ಮಾತಾಡ್ಕೊಂಡು ಇಬ್ಬರು ದೇವಸ್ಥಾನದೊಳಗಡೆ ಹೋಗ್ತಾ ಇರ್ತಾರೆ. ಈ ಕಡೆ ಎಲ್ಲರೂ ಸಹ ದೇವಸ್ಥಾನದೊಳಗಡೆ ಬರ್ತಾ ಇರ್ತಾರೆ. ಅವಾಗ ಸಂಗೀತನ ಫ್ರೆಂಡು ವಾಣಿ ಅಂತ ಅನ್ನೋಳು ಮಾತಾಡಿಸ್ತಾ ಇರ್ತಾಳೆ. ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ, ನೀನು ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಮ್ಮ, ನನ್ನ ಫ್ರೆಂಡ್ ಅಪರೂಪಕ್ಕೆ ಸಿಕ್ಕಿದ್ದಾರೆ, ಮಾತಾಡ್ಸ್ಕೊ ಬರ್ತೀನಿ ಅಂತ ಹೋಗಿ ಮಾತಾಡಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಹತ್ರ ಬಂದುಬಿಟ್ಟು ಭೂಮಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ, ದೇವ್ರೆ, ನಾನು ಈ ಮನೇಲಿ 8 ತಿಂಗಳ ಕಾಲ ಅಷ್ಟೇ ಇರೋದು, ಆದರೆ ಈ ಪೂಜೆನ ನಾನು ಭಕ್ತಿಯಿಂದ ಮಾಡಿದ್ದೀನಿ, ನಮ್ಮಮ್ಮ ಆದಷ್ಟು ಬೇಗ ಬಿಡುಗಡೆ ಆಗಂಗೆ ಮಾಡು, ಈ ಮಡ್ಲಕ್ಕಿನ ನಿನ್ನ ಸೇವೆಗೆ ಅರ್ಪಿಸೋಕ್ಕೆ ಅಂತ ಬಂದಿದ್ದೀನಿ, ಒಳ್ಳೇದು ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಹತ್ರ ಬರ್ತಾ ಇರ್ತಾಳೆ. ಹಾಗೆ ಕ್ಯೂನಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಮನಸ್ವಿನಿ ಬೇಕು ಅಂತಲೇ ಆ ಭೂಮಿನ ತಳ್ಳಿದ ತಕ್ಷಣ ತಂದಿರೋ ಮಡ್ಲಕ್ಕಿ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಅವಾಗ ಭೂಮಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅದನ್ನು ನೋಡಿ ಇಬ್ಬರು ಸಹ ಓಡೋಗ್ತಾ ಇರ್ತಾರೆ. ಮನಸ್ವಿನಿ ಅಂತ ಕರೆದ್ರೂ ಸಹ ಇವರಿಬ್ಬರು ಅಜ್ಜಿಗೆ ಹೇಳಲೇಬೇಕು ಅಂತ ಓಡೋಗ್ತಿರ್ಬೇಕಾದ್ರೆ ಭೂಮಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾನು ಈ ಪೂಜೆನ ಮಾಡಿದೆ, ಆದರೆ ಕೊನೆಗೂ ಈ ರೀತಿ ಆಯ್ತಲ್ಲ ದೇವ್ರೆ, ಹಾಗಾದರೆ ಮನೆಯವ್ರಿಗೆಲ್ಲ ನೀನು ಶಾಪ ಕೊಟ್ಬಿಡ್ತೀಯಾ, ಅಜ್ಜಿ ಎಷ್ಟು ನೊಂದ್ಕೋತಾರೆ ಏನು ಅಂತ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಈ ಕಡೆ ಶಾರದಾ ಮಾತ್ರ ಅದೇ ದೇವಸ್ಥಾನಕ್ಕೆ ಬಂದಿರ್ತಾಳೆ, ಆದ್ರೆ ಯಾರಿಗೂ ಸಹ ಗೊತ್ತಾಗ್ತಾ ಇರಲ್ಲ. ಇನ್ನೊಂದ್ ಕಡೆ ಇಬ್ರು ಸಹ ಓಡ್ ಬರ್ತಾ ಇರ್ತಾರೆ. ಅಜ್ಜಿ ಏನಾಯ್ತು ಅಂತ ಕೇಳ್ತಿರ್ಬೇಕಾದ್ರೆ ವ್ರತ ಎಲ್ಲ ಹಾಳಾಯ್ತು ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ. ಏನ್ ಹೇಳ್ತಿದೆ ಸರಿಯಾಗಿ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಭೂಮಿ ಮಡ್ಲಕ್ಕಿನ ಕೆಳಗಡೆ ಚೆಲ್ಲಿದ್ಲು ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಅಲ್ಲ, ನಾನು ಮೊದಲೇ ಹೇಳ್ದೆ ಸಂಗೀತನಿಗೆ ಈ ವ್ರತ ಮಾಡೋದು ಬೇಡ ಅಂತ, ನನ್ನ ಮಾತನ್ನೇ ಕೇಳಲಿಲ್ಲ, ಇವಾಗ ನೋಡು ಎಷ್ಟು ಅಪಶಕನ ಗೊತ್ತಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಅದಕ್ಕೆ ಯಾಕೆ ಅಜ್ಜಿ ಬೇಜಾರು ಮಾಡ್ಕೋತೀರಾ, ಅಕ್ಕಿ ಚೆಲ್ತು ಅಂತಂದ್ರೆ ಬೇರೆ ಅಕ್ಕಿನ ತಂದ್ರಾಯ್ತು, ಇಲ್ಲೇ ಎಲ್ಲಾದ್ರೂ ಹೋಗಿ ಅಂಗಡಿಲಿ ತಗೋಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇರೋದೇ 5 ನಿಮಿಷ, ಅಷ್ಟರೊಳಗೆ ದೇವಸ್ಥಾನದ ಬಾಕ್ಲು ಹಾಕ್ಬಿಡ್ತಾರೆ, ನೀನು ಹೋಗಿ ತಂದು ಕೊಡೋಷ್ಟೊತ್ತಿಗಾಗುತ್ತೆ, ಇನ್ನೇನೇನು ತೊಂದರೆನ ಕಾದಿದೆಯೋ ನಮಗೆ ಗೊತ್ತಿಲ್ಲ ಅಪ್ಪ ಅನ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಹಾಗಾದ್ರೆ ಭೂಮಿ ಮನೆಗೆ ಬರಲ್ಲ ಅಲ್ವಾ ಅಜ್ಜಿ, ಅವಳನ್ನ ಮನೆ ಬಿಟ್ಟು ಆಚೆ ಹಾಕ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಮಾತ್ರ ಗುರಾಯಿಸ್ಕೊಂಡು ಅವಳನ್ನ ನೋಡ್ತಾ ಇರ್ತಾನೆ. ಆಗ ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಅಜ್ಜಿ ನೀವು ಹೇಳಿದ್ರಲ್ಲ ಹುಟ್ಟಿದ ಬಟ್ಟೆಲೆ ಅವಳನ್ನ ಮನೆ ಬಿಟ್ಟು ಆಚೆ ಅವ್ರ ತೋರ್ ಮನೆಗೆ ಕಳಿಸ್ತೀನಿ ಅಂತ, ಈಗ ಹೇಗಿದ್ರು ಅಪಶಕನ ಮಾಡಿದಾಳಲ್ಲ, ಇವಾಗ ಕಳಿಸ್ತೀರ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಈ ಥರ ಪೂಜೆ ಆಗಬೇಕಾದ್ರೆ ತಪ್ಪಾಗಿದೆ ಅಂತಂದರೆ ಅದಕ್ಕೆ ಏನು ಪರಿಹಾರ ಅನ್ನೋದು ನಾವು ಹುಡುಕ್ಬೇಕು, ಅದನ್ನ ಬಿಟ್ಟು ನಾವು ಭೂಮಿನ ಆಚೆ ಕಳಿಸೋ ಪ್ಲ್ಯಾನ್ ಏನಾದರೂ ಮಾಡಿದರೆ ನೀನು ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ನನಗೆ ಯಾಕೋ ಡೌಟು, ನೀನೇನಾದರೂ ಅಕ್ಕಿನ ಚೆಲ್ಬಿಟ್ಟ ಅಂದಾಗ ಅಪ್ಪ ದೇವರೇ, ನಾನು ಲಕ್ಷ್ಮಿ ಆಣಾಗಲೂ ಸಹ ನಾನು ಚೆಲ್ಲಿಲ್ಲ, ನೋಡಪ್ಪ ನನ್ನನ್ನು ಬೈತಾನೆ ಅಂತ ಅಪೇಕ್ಷೆ ಹೇಳ್ತಿರ್ಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾರೆ, ಇಬ್ಬರು ಜಗಳಾಡೋದನ್ನ ಸ್ವಲ್ಪ ನಿಲ್ಲಿಸ್ರೋ, ಬನ್ನಿ ಒಳಗಡೆ ಏನಾಗ್ತಿದೆ ಅಂತ ನೋಡೋಣ ಅಂದ್ಬಿಟ್ಟು ಎಲ್ಲರೂ ಸಹ ಒಳಗಡೆ ದೇವಸ್ಥಾನದೊಳಗಡೆ ಹೋಗ್ತಾ ಇರ್ತಾರೆ. ಈ ಕಡೆ ಭೂಮಿ, ದೇವ್ರೆ ಅಜ್ಜಿಗಂತೂ ನನ್ನ ಕಂಡ್ರೆ ಆಗಲ್ಲ, ಆದರೆ ನಿನಗೂ ಆಗಲ್ವಾ, ನಾನೇನಂತ ಕರ್ಮನ ಮಾಡಿದ್ದೀನಿ, ಇನ್ನು 8 ತಿಂಗಳು ಇವ್ರ ಜೊತೆ ಒಪ್ಪಂದದ ಮದುವೆಲಿ ನಾನು ಇರಬೇಕು ಅಂತ ಅಂದರೆ ಈ ವ್ರತನ ನಾನು ಕಂಪ್ಲೀಟ್ ಮಾಡಲೇಬೇಕು, ಹೇಗಾದರೂ ಸಹಾಯ ಮಾಡು ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಈ ಥರ ಅಪಶಕನ ಆಗಿದೆಯಲ್ಲ, ನನ್ನ ತಾಯಿ ಬೇರೆ ಜೈಲಲ್ಲಿದ್ದಾಳೆ, ಹಾಗಾದರೆ ಅವಳು ಬಿಡುಗಡೆ ಆಗಲ್ವಾ, ನನ್ನ ತಾಯಿ ಜಾಗದಲ್ಲಿ ನಿಂತು ನೀನು ನನ್ನನ್ನು ಕಾಪಾಡಬೇಕು, ಕಾಪಾಡೋ ಕೈಯೇ ಕಾಡು ಆಗಿದ್ರೆ ಯಾರಪ್ಪ ದಿಕ್ಕು ಅಂತ ಕಣ್ಣೀರು ಹಾಕೊಂಡು ಬೇಡ್ತಿರ್ಬೇಕಾದ್ರೆ ಜನಗಳೆಲ್ಲರೂ ಸಹ ಭೂಮಿನ ನೋಡ್ತಾ ಇರ್ತಾರೆ.
ಹಾಗೆ ಭೂಮಿ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಅಲ್ಲಿಗೆ ಸ್ವಂತ ತಾಯಿ ಶಾರದಾ ಬಂದೇ ಬಿಡ್ತಾಳೆ. ಅವಳು ಕೆಳಗಡೆ ಬಿದ್ದಿದ್ದ ಮಡ್ಲಕ್ಕಿನ ನೋಡಿ ಅವಳು ಕೈಲಿದ್ದ ಅಕ್ಕಿನ ತಟ್ಟೆ ಒಳಗೆ ಸುರಿದೇ ಬಿಡ್ತಾಳೆ. ಭೂಮಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಿಂತಿರುಗಿ ನೋಡಿದರೆ ಆ ಅಮ್ಮ ಆಗಿರುತ್ತೆ. ಆಗ ಈ ಅಮ್ಮನೆಲ್ಲ ನೋಡಿದ್ದೀನಲ್ಲ ಅಂತ ನೆನಪಿಸ್ಕೊಳ್ಬೇಕಾದ್ರೆ ಎಷ್ಟೋ ಸಲ ಇವಳು ಭೂಮಿ ಶಾರದಾಗೆ ಸಹಾಯ ಮಾಡಿರ್ತಾಳೆ, ಊಟ ಕೊಟ್ಟಿರ್ತಾಳೆ, ಆಶ್ರಯ ಕೊಟ್ಟಿರ್ತಾಳೆ, ಎಲ್ಲ ಮಾಡಿದ್ದನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ದೀರ್ಘಾಯುಷ್ಮಾನುಭಾಯ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಶಾರದಾ ಹೊರಟೋಗೇ ಬಿಡ್ತಾಳೆ. ಆವಾಗ ನಿನ್ನ ರೂಪದಲ್ಲಿ ನನಗೆ ಬಂದು ಈ ತಾಯಿ ಅಕ್ಕಿ ಕೊಟ್ಟಿರ್ತಾರೆ, ನಿನಗೆ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಎಲ್ಲರೂ ಸಹ ಓಡ್ ಬಂದ್ಬಿಟ್ಟು ಭೂಮಿ ಅಂತ ತಿರುಗಿ ನೋಡಿದರೆ ತಟ್ಟೆಲಿ ಮಡ್ಲಕ್ಕಿ ಇರುತ್ತೆ. ಅದನ್ನು ನೋಡಿ ಪ್ರತಿಯೊಬ್ಬರಿಗೂ ಸಹ ಆಶ್ಚರ್ಯ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅರ್ಚಕರು ಕೊಡಿ ಅಮ್ಮ ಮಡ್ಲಕ್ಕಿ ಅಂತ ಕೇಳಿದಾಗ ಭೂಮಿ ಮಡ್ಲಕ್ಕಿನ ಕೊಡ್ತಾಳೆ. ಆವಾಗ ಸಂಗೀತ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ, ನನ್ನ ಸೊಸೆ ಕೈಯಾರೆ ನೀನು ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ಯಾ ಯಾವ ಲೋಪ ಇಲ್ದೇನೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಅಮ್ಮ ನಿನಗಿವಾಗ ತೊಂದರೆ ಇಲ್ಲ ತಾನೇ, ಭೂಮಿ ಅಚ್ಚುಕಟ್ಟಾಗಿ ಮಾಡಿದಾಳೆ ವ್ರತನ ಅಂತ ಅಂದಾಗ ಅಮ್ಮ ಏನು ಹೇಳ್ದೇನೆ ಭಕ್ತಿಯಿಂದ ಅವಳು ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಹಾಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಕೈ ಮುಗಿದು ಎಲ್ಲರೂ ಹೋಗ್ತಾ ಇರ್ತಾರೆ. ಈ ಕಡೆ ಅಜಿತ್ ಭೂಮಿ ಸಂಗೀತ ಮಾತ್ರ ದೇವಸ್ಥಾನದಲ್ಲಿ ಇರ್ತಾರೆ. ಅವಾಗ ಭೂಮಿ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಿರ್ಬೇಕಾದ್ರೆ ಯಾರನ್ನು ಹುಡುಕ್ತಿದ್ಯಾ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಭಿಕ್ಷುಕಿನ ಹುಡುಕ್ತಾ ಇದ್ದೀನಿ, ನಮ್ಮನೇಲಿ ವಿಶೇಷ ಹಬ್ಬಗಳನ್ನೆಲ್ಲ ಮಾಡಬೇಕಾದ್ರೆ ಎಲ್ಲ ಭಿಕ್ಷುಕರನ್ನು ಕರಿತೀವಲ್ಲ, ಅವಾಗ ಒಬ್ಬರು ಮುಖ ಮುಚ್ಕೊಂಡು ಬರ್ತಾರಲ್ಲ ಸಾಹೇಬ್ರೆ, ಅವ್ರನ್ನ ನೀವು ನೋಡಿದ್ದೀರಾ, ಅವರೇ ಬಂದು ನನಗೆ ಅಕ್ಕಿ ಹಾಕಿದ್ದು, ನನಗೆ ದಿಕ್ಕುಪಾಲು ಇಲ್ವಲ್ಲಪ್ಪ, ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈ ಥರ ಅಕ್ಕಿ ಕೆಳಗಡೆ ಬಿದ್ದಾಗ ಯೋಚನೆ ಮಾಡ್ತಿರ್ಬೇಕಾದ್ರೆ ಕೈಲಿದ್ದ ಅಕ್ಕಿನ ನನ್ನ ತಟ್ಟೆಗೆ ಸುರಿದು ದೀರ್ಘಾಯುಷ್ಮಾಯ ಅಂತ ಆಶೀರ್ವಾದ ಮಾಡಿ ಹೋದ್ರು, ಅವರೇ ಬಂದು ಭಿಕ್ಷುಕಿ ನನಗೆ ಹೆಲ್ಪ್ ಮಾಡಿದ್ದು ಅಂತ ಅಂದಾಗ ಯಾರೋ ಒಬ್ರು ಸದ್ಯಕ್ಕೆ ಹಾಕಿದ್ರಲ್ಲ ಆ ದೇವರ ರೂಪದಲ್ಲಿ ಆ ತಾಯಿ ರೂಪದಲ್ಲಿ ಬಂದು ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತ ಸಂಗೀತ ಖುಷಿ ಪಡ್ತಾ ಇರ್ತಾಳೆ. ಸಂಗೀತ ಹೇಳ್ತಾ ಇರ್ತಾಳೆ, ನೀನು ಪುಣ್ಯವಂತಿ, ನಿನಗೆ ಎಲ್ಲದೂ ಸಹ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅರ್ಚಕರು ಮಂಗಳಾರತಿನ ಕೊಡ್ತಾರೆ. ಎಲ್ಲರೂ ಸಹ ತಗೊಂಡು ಖುಷಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.